ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ. 384 ಕೆಎಸ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ವಿಷಯವು ಇಂದು ಅಂದರೆ ಡಿಸೆಂಬರ್ 18ರಂದು ವಿಧಾನ ಪರಿಷತ್ತಿನಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಸ್ತಾಪಗೊಂಡಿದೆ. ಈ ಕುರಿತು ಕೇಳಿದ ಪ್ರಶ್ನೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸಚಿವರಾದ ಬೋಸರಾಜ್ ಅವರು ಉತ್ತರವನ್ನ ನೀಡಿದ್ದಾರೆ. ಏನೆಲ್ಲ ವಿಷಯ ಚರ್ಚೆಗೆ ಬಂದಿದೆ ಎಂಬುದನ್ನ ಈಗ ಮೊದಲಿಗೆ ನೋಡಿಕೊಂಡು ಬರೋಣ. ಪ್ರಶ್ನೆ ಸಂಖ್ಯೆ 131 ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೇಳಿಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ನಾ ಕೇಳಿರ್ತಕ್ಕಂಥ ಪ್ರಶ್ನೆ, ಪ್ರಸ್ತುತ 384 ಕೆಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? 2025 ನವೆಂಬರ್ 2027ರಂದು ಮಾನ್ಯ ಹೈಕೋರ್ಟ್ ನೀಡಿದ ಮಧ್ಯಂತರ ಆದೇಶ ಕೆಎಸ್ ನೇಮಕಾತಿಗೆ ಅನ್ವಯವಾಗುತ್ತದೆಯೇ? ಕೆಎಸ್ ಪೂರ್ವಭಾವಿ ಪರೀಕ್ಷೆ ಬರೆದು ಪಾಸಾದ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ಪ್ರಶ್ನೆ ಕೇಳಿರಿ, ಏನಾದ್ರು ಕೇಳಿ, ಅದನ್ಯಾಕೆ ಓದ್ತೀರಿ? ಪ್ರಶ್ನೆ ಕೇಳಿ ಓದ್ತಾರೆ ಅಂದ್ರೆ ಕೇಳಿ, ಏನಾಗಬೇಕು ಕೇಳಿ. ಈ ಪ್ರಶ್ನೆಗಳನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೇನೆ, ಉತ್ತರವನ್ನು ಒದಗಿಸಿದ್ದಾರೆ. ನಾ ಇಲ್ಲಿರ್ತಕ್ಕಂಥ ಆತಂಕ ಏನು ಅಂತಕ್ಕಂಥದ್ದು ಹೇಳಿಕೆ ಬಯಸ್ತಾ ಇದ್ದೇನೆ. ಬಹುಶಃ ಕರ್ನಾಟಕದಲ್ಲಿ ಯಾವುದಾದರೂ ನೇಮಕಾತಿಯಲ್ಲಿ ಹೆಚ್ಚು KAT ಮತ್ತು ಕೋರ್ಟಿಗೆ ಹೋಗಿರ್ತಕ್ಕಂಥ ಪ್ರಕರಣಗಳಿದ್ದರೆ ಅವು KPSC ಮುಖಾಂತರ. ಇಲ್ಲಿ KPSCಯಲ್ಲಿ ನಡೆಸ್ತಕ್ಕಂಥ ಈ 384 ಪ್ರೊಬೇಷನರಿ ಹುದ್ದೆಯಲ್ಲಿ ಅದನ್ನು ಯಾವಾಗ ಪೂರ್ತಿ ಮಾಡ್ತೀರಿ ಅಂತಕ್ಕಂಥದ್ದು ನಾನು ಕೇಳಿದ್ದೇನೆ. ಇಲ್ಲಿ 3A ಮತ್ತು 3B ಸಾಮಾನ್ಯ ವರ್ಗದ ರೋಸ್ಟರ್ ಪದ್ಧತಿಯಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದು. ಹಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದರು. ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷದಿಂದಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ ತಪ್ಪಾಗಿತ್ತು. ಆ ತಪ್ಪಾಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇನ್ನೂವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾಕೆ ಕ್ರಮ ಜರುಗಿಸಿಲ್ಲ? ಅವ್ರನ್ನ ಇಟ್ಟುಕೊಂಡೇ ಇವತ್ತು ಮತ್ತು KPSC ಪರೀಕ್ಷೆಯನ್ನು ಮುಂದೆ ಓಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಇಂಗ್ಲಿಷ್ ಪತ್ರಿಕೆ ಇಲ್ಲಿ ಯಾವುದೇ ಇಂಗ್ಲಿಷ್ ಪತ್ರಿಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಲೋಪದೋಷ ಇಲ್ಲ. ಸಭಾಪತಿಗಳೇ, ಅವರು ಕೇಳಿರ್ತಕ್ಕಂಥದ್ದು ವಿವರವಾದಂಥ ಉತ್ತರ ಕೊಡಲಾಗಿದೆ. ಇವರು 384 ಮಂದಿ KS ಗೆಜೆಟೆಡ್ ಪ್ರೊಬೇಷನರೀಸ್ದು ಯಾವಾಗ ಮುಗಿತಂದರೆ ಅದು ಎವಲ್ಯೂಷನ್ ನಡೀತಾ ಇದೆ. ಬರುವಂಥ 20 ದಿನಗಳೊಳಗಾಗಿ ಅದು ಫೈನಲ್ ಮಾಡ್ತಕ್ಕಂಥ ಒಂದು ಅದು ಪ್ರಗತಿಯಲ್ಲಿದೆ. ವಿತಿನ್ 20 ಡೇಸ್ನಲ್ಲಿ ಅದು ಕಂಪ್ಲೀಟ್ ಮಾಡ್ತಾರೆ. ಎರಡನೇದಾಗಿ ನೀವು KS ನೇಮಕಾತಿಗೆ ಅನ್ವಯ ಆಗ್ತದೆ ಅಂದರೆ ಅನ್ವಯ ಆಗ್ತದೆ ಅಂಥೇಳಿ ನಾವು KSನಲ್ಲಿ ಯಾವ ರೀತಿಯಾಗಿ ಯಾವ ನಿಯಮಗಳ ಪ್ರಕಾರ ಆಗ್ತದೋ ಅದೇ ನಿಯಮಗಳ ಪ್ರಕಾರ ಇದಕ್ಕೆ ಸಹಿತ ಅನ್ವಯ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಇದು ಆಂಗ್ಲ ಮಾಧ್ಯಮದಲ್ಲಿ ಮೌಲ್ಯಮಾಪನದು ಮಾಡಲಾಗ್ತದೆ ಎಂದು ಕೇಳಿದೆ ನೀವು. ಇದರಲ್ಲಿ ಇವತ್ತು ನ್ಯಾಯಾಲಯ ಮಧ್ಯಂತರ ಆದೇಶದಿಂದ 322 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷಾ ಬರೆಯಲು ಅವಕಾಶ ಕೋರ್ಟ್ ಕಲ್ಪಿಸಿದೆ. ಅದರಲ್ಲಿ 306ರಲ್ಲಿ 158 ಕನ್ನಡ ಮಾಧ್ಯಮದಲ್ಲಿ ಹಾಗೂ 148 ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆಗೆ ತೆಗೆದುಕೊಂಡಿರ್ತಾರೆ. ಸೊ ಇದರ ಜೊತೆಯಲ್ಲಿ ನೀವು ಈಗ ಆಂಗ್ಲ ಮಾಧ್ಯಮದಲ್ಲಿ ಮಧ್ಯಂತರ ಆದೇಶ ಪಡೆದ ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಯಾವ ಮಾನದಂಡಗಳು ಅಂತಾರೆ. ಅದರಲ್ಲಿ ಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಪಿಟಿಷನರ್ ಈಸ್ ಪರ್ಮಿಟೆಡ್ ಟು ಅಪಿಯರ್ ಆ್ಯಂಡ್ ಟೇಕ್ ದಿ ಮೇನ್ ಎಕ್ಸಾಮಿನೇಷನ್ ಆ್ಯಸ್ ಶೆಡ್ಯೂಲ್ಡ್ ಸಬ್ಜೆಕ್ಟ್ ಟು ದಿ ಔಟ್ಕಮ್ ಆಫ್ ದಿ ಪಿಟಿಷನ್ ಶಲ್ ನಾಟ್ ಪ್ಲೀಡ್ ಎನಿ ಈಕ್ವಿಟಿ ಅಂತಂದು ಬರೆದಿದ್ದಾರೆ. ಈ ಸಬ್ಜುಡಿಷ್ ಆಗ್ತದೆ. ಇದನ್ನು ಆ್ಯಸ್ ಪರ್ ಕೋರ್ಟ್ ಡಿಸಿಷನ್ ಯಾವ ರೀತಿ ಆಗ್ತದೆ ಆ ರೀತಿ ಫೈನಲ್ ಆಗಿ ಇದು ಮಾಡಬೇಕಾಗ್ತದೆ. ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಫಲಿತಾಂಶವನ್ನು ಯಾವ ರೀತಿ ಪ್ರಕಟಿಸಲಾಗ್ತದೆ ಅಂತಂದ್ರಿ. ಇದು ಮುಖ್ಯ ಫಲಿತಾಂಶವನ್ನು ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರಿ ನಿಯಮಗಳ 1997 ಹಾಗೂ ತಿದ್ದುಪಡಿ ನಿಯಮಗಳ ಅನುಸಾರವಾಗಿ ಪ್ರಕಟಿಸಲಾಗ್ತದೆ. ಆನಂತರ ನ್ಯಾಯಾಲಯದ ಮೊರೆ ಹೋಗುವುದಾಗಲ್ವೇ ಇವರು ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೋದಲ್ಲ ಅಂಥೇಳಿ ಈ ಇಂಗ್ಲೀಷ್ ಮಾಧ್ಯಮದ ಪರೀಕ್ಷೆ ಬರೆದಿರ್ತಕ್ಕಂಥದ್ದು ಅದು ಈಗ ಸಬ್ಜುಡಿಷ್ ಆಗ್ತದೆ. ಕೋರ್ಟ್ಲಿಂದ ಪೂರ್ತಿ ಆದೇಶ ಬಂದ ನಂತರ ಅವರ ಡೈರೆಕ್ಷನ್ಸ್ ಪ್ರಕಾರ ಇದಕ್ಕೆ ನಮಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಕನ್ನಡ ಪತ್ರಿಕೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ 2 ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ 50 ಶಬ್ದಗಳ ತಪ್ಪಾಗಿದ್ದು. ಆದರೆ ಇಂಗ್ಲೀಷ್ ಪತ್ರಿಕೆಯಲ್ಲಿ ಯಾಕಾಗಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ. ಅದರ ಬಗ್ಗೆ ಸರ್ಕಾರ ಗಮನ ತೆಗೆದುಕೊಂಡು ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ. ಇವತ್ತು ಕೂಡ ಅದೇ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೋದ ಸೆಷನ್ನಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಕನ್ನಡದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ
KPSC ನಾನು ಸುಧಾರಿಸ್ತೀನಿ ಅಂತಕ್ಕಂಥದ್ದು ಇವತ್ತಿಗೂ ಆಗಿಲ್ಲ ಸನ್ಮಾನ್ಯ ಸಭಾಪತಿಗಳೇ. ಹಾಗೆ 3A ಮತ್ತು 3B ವಿದ್ಯಾರ್ಥಿಗಳಿಗೆ ರೋಸ್ಟರ್ ಬಿಂದುವಿನಲ್ಲಿ ಭಾಳಷ್ಟು ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ತಕ್ಕಂಥದ್ದಾಗಬೇಕು. ಇದರ ಜೊತೆಯಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಈ ಸಾಕಷ್ಟು ಗೊಂದಲ ಇದೆ. 384 ಅಭ್ಯರ್ಥಿಗಳ ಆಯ್ಕೆ ಮಾಡುವಲ್ಲಿ ಕೋರ್ಟ್ನಿಂದ ಹೋಗಿ ನ್ಯಾಯಾಲಯದಿಂದ ಪರ್ಮಿಷನ್ ತೊಗೊಂಬಂದು ಪ್ರಿಲಿಮಿನರಿ ಎಕ್ಸಾಮ್ ಬರೀಲಾರ್ದೆ ಮೇನ್ ಎಕ್ಸಾಮ್ ಕೋರ್ಟ್ ಆದೇಶ ಮಾಡಿದೆ. ಪ್ರಿಲಿಮಿನರಿ ಎಕ್ಸಾಮ್ ಇಲ್ಲ, ಕನ್ನಡದ ವಿದ್ಯಾರ್ಥಿಗಳು ಪ್ರಿಲಿಮಿನರಿ ಎಕ್ಸಾಮ್ ಮಾಡಿದ್ದಾರೆ ಮತ್ತು ಮೇನ್ ಎಕ್ಸಾಮ್ ಮಾಡಿದ್ದಾರೆ. ಅವ್ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮೌಲ್ಯಮಾಪನ ಆಗ್ತದೆ? ನೇರವಾಗಿ ಫೈನಲ್ ಎಕ್ಸಾಮ್ ಬರೆದ ಅವ್ರ ಪ್ರಶ್ನೆ ಪತ್ರಿಕೆ ಮೌಲ್ಯಮಾಪನ ಯಾವ ರೀತಿ ಆಗ್ತದ? ಇದು ಮತ್ತೆ ನ್ಯಾಯಾಲಯದಲ್ಲಿ ಗೊಂದಲಕ್ಕೆ ಸೃಷ್ಟಿ ಆಗ್ತದೆ. ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು. ಪುನಃ ಈ ಕೋರ್ಟ್ನಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಡೈರೆಕ್ಷನ್ಸ್ ಪ್ರಕಾರ ನಡೀತಾ ಇದೆ. ಕೋರ್ಟ್ನಿಂದ ಪೂರ್ತಿ ಆದೇಶ ಬಂದ ನಂತರ ಅದರ ಅನುಗುಣವಾಗಿ ನಾವು ಮಾಡಬೇಕಾಗ್ತದೆ. ಈ ಪ್ರಶ್ನೋತ್ತರವನ್ನ ನೋಡಿ ನಗು ಬಂತ ವೀಕ್ಷಕರೇ? ಅಷ್ಟು ಬಾಲಿಶವಾದ ಚರ್ಚೆ ಇಲ್ಲಿ ನಡೆದಿದೆ. ಇರ್ಲಿ, ಉತ್ತರ ನೀಡಿದ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರ ನೀಡಿದ ಸಚಿವರಾದ ಬೋಸರಾಜ್ ಅವರಿಗೆ ಈ ನೇಮಕ ಪ್ರಕ್ರಿಯೆಯ ಕುರಿತು ಯಾವ ಮಾಹಿತಿಯೂ ಇಲ್ಲ ಎಂಬುದು ಈ ಎಲ್ಲ ಗೊಂದಲಕ್ಕೆ, ಈ ಎಲ್ಲ ಅಸ್ಪಷ್ಟ ಉತ್ತರಗಳಿಗೆ ಕಾರಣವಾಗಿದೆ. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಷಯವನ್ನ ನಾವು ಗಮನಿಸಬಹುದು. ಮುಖ್ಯ ಪರೀಕ್ಷೆಯ ಫಲಿತಾಂಶ, KS ಮುಖ್ಯ ಪರೀಕ್ಷೆಯ ಫಲಿತಾಂಶ ಇನ್ನು 20 ದಿನಗಳ ಒಳಗೆ ಪ್ರಕಟವಾಗುವ ಸಾಧ್ಯತೆಗಳಿವೆ ಎಂಬುದನ್ನ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಉತ್ತರ ನೀಡಿದ ಬೋಸರಾಜ್ ಅವರು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ನೋಡೋಣ, 20 ದಿನಗಳ ಒಳಗೆ ಫಲಿತಾಂಶ ಪ್ರಕಟವಾಗಬಹುದು. ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿ ಲಿಖಿತವಾಗಿ ಸರ್ಕಾರ ಈ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ, ಅಂದ್ರೆ KS ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಯಾವ ಮಾಹಿತಿಯನ್ನ ಸದನಕ್ಕೆ ನೀಡಿದೆ ಎಂಬುದನ್ನ ಈಗ ನೋಡೋಣ. ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರುವ ನಿರಾಣಿ ಹನುಮಂತ ರುದ್ರಪ್ಪ ಅವರು KS ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಕೆಲ ಪ್ರಶ್ನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದರು. ಅವರ ಮೊದಲ ಪ್ರಶ್ನೆ ಏನಾಗಿತ್ತಪ್ಪ ಅಂದ್ರೆ, ಈ 384 KS ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯು ಈಗ ಯಾವ ಹಂತದಲ್ಲಿದೆ ಅಂತ ಕೇಳಿದ್ರು. ಸೊ ಅವರು ಈಗ ಉತ್ತರ ಏನ್ ನೀಡಿದ್ದಾರೆ ಅಂದ್ರೆ, ಮುಖ್ಯ ಪರೀಕ್ಷೆ ನಡೆಸಿದ್ದು ಪ್ರಸ್ತುತ ಮುಖ್ಯ ಪರೀಕ್ಷೆಯ ಪರೀಕ್ಷೋತ್ತರ ಕಾರ್ಯಗಳ ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ ಅಂತ ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಮಾತನಾಡುವಾಗ, ಉತ್ತರ ನೀಡುವಾಗ 20 ದಿನಗಳ ಒಳಗೆ ಮುಖ್ಯ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಎರಡನೆಯ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, KS ನೇಮಕಾತಿಗೂ ಈ ಕಳೆದ ನವೆಂಬರ್ 27ರಂದು ಹೈಕೋರ್ಟ್ ನೀಡಿರುವ ಮಧ್ಯಂತರ ಆದೇಶವು ಇದಕ್ಕೂ ಅನ್ವಯ ಆಗುತ್ತಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಉತ್ತರ ನೀಡಿದ್ದಾರೆ ಅಂದ್ರೆ, ನ್ಯಾಯಾಲಯವು ಏನು ನೀಡಿರುವ ತೀರ್ಪಿದೆಯಲ್ಲ ನವೆಂಬರ್ 27ರಂದು, ಅದು ಈ ನೇಮಕಾತಿಗೂ KS ನೇಮಕಾತಿಗೂ ಅನ್ವಯ ಆಗುತ್ತದೆ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ನವೆಂಬರ್ 27ರಂದು ಯಾವ ಇದ್ರದ್ದು ರಿಸರ್ವೇಶನ್ ಸಂಬಂಧಪಟ್ಟ ಹಾಗೆ ಏನ್ ತೀರ್ಪು ನೋಡಿದೆ ಹೈಕೋರ್ಟ್ ಅನ್ನೋದು ನಿಮ್ಗೆ ಗೊತ್ತಿರೋದಂತ ವಿಷಯ. ಇನ್ನು ಮೂರನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, KS ಪೂರ್ವಭಾವಿ ಪರೀಕ್ಷೆ ಪಾಸ್ ಆಗದೆ ನ್ಯಾಯಾಲಯದ ಮೂಲಕ ಮಧ್ಯಂತರ ಆದೇಶ ಪಡೆದ ಆಂಗ್ಲ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಸಹ ಮೌಲ್ಯಮಾಪನ ಮಾಡಲಾಗುತ್ತದೆಯೇ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೌದು ಅಂತ ಉತ್ತರ ನೀಡಿದ್ದಾರೆ. ಇನ್ನು ನಾಲ್ಕನೇ ಪ್ರಶ್ನೆ ಏನು ವಿಷಯ ಅಂತಂದ್ರೆ, ಈ ಕನ್ನಡ ಮಾಧ್ಯಮದವರಿಗಾದ್ರೆ ಭಾಷಾಂತರ ಲೋಪದಿಂದಾಗಿ ಅನ್ಯಾಯವಾಗಿದೆ ಅಂತ ನೀವು ಅವಕಾಶ ಕೊಟ್ಟಿದ್ದೀರಾ, ಆದ್ರೆ ಆಂಗ್ಲ ಮಾಧ್ಯಮದವರಿಗೆ ಯಾಕೆ ಅವಕಾಶ ಕೊಟ್ಟಿದ್ದೀರಾ? ಅವ್ರಿಗೆ ಏನು ಲೋಪ ಆಗಿತ್ತು ಅಂತ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ ಕೇಳಿದ್ದಾರೆ. ಯಾಕೆಂದ್ರೆ ಮೇಲ್ಗಡೆ ಪ್ರಶ್ನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು, ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೀವಿ ಅಂತ ಹೇಳಿದೆ. ಹಾಗಾಗಿ ಯಾಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಯಾವ ರೀತಿ ಅನ್ಯಾಯವಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಏನಂದ್ರೆ ಉತ್ತರ ನೀಡಿದ್ದಾರೆ, ವಿವರವಾದ ಉತ್ತರವನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಮುಖ್ಯ ಪರೀಕ್ಷೆ ಮಧ್ಯಂತರ ತೀರ್ಪಿನ ಅನ್ವಯ ಅಂದ್ರೆ ಏನು KIT ಇಲ್ಲಿ ಒಂದು ಆಡಳಿತ ನ್ಯಾಯಮಂಡಳಿ ಏನ್ ತೀರ್ಪು ಕೊಟ್ಟಿತ್ತು, ಅದರೊಳಗೆ 322 ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿತ್ತು. ಈ 322 ಅಭ್ಯರ್ಥಿಗಳ ಪೈಕಿ 306 ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಹಾಜರಾಗಿರುತ್ತಾರೆ. 306 ಅಭ್ಯರ್ಥಿಗಳ ಪೈಕಿ ಕೆಲವು ಅಭ್ಯರ್ಥಿಗಳು ಕನ್ನಡ ಮಾಧ್ಯಮ ಹಾಗೂ ಕೆಲವು ಅಭ್ಯರ್ಥಿಗಳು ಆಂಗ್ಲ ಮಾಧ್ಯಮದ ಅಭ್ಯರ್ಥಿಗಳಾಗಿರುತ್ತಾರೆ. ಇಲ್ಲಿ ಕನ್ನಡ ಮಾಧ್ಯಮದವರಿಗೆ ಅನ್ಯಾಯವಾಗಿದೆ, ಅವಕಾಶ ಕೊಡಿ. ಆಂಗ್ಲ ಮಾಧ್ಯಮದವರು ಇಲ್ಲಿ ಯಾಕೆ ತೂರ್ಕೊಂಡ್ರು?
ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈ ಉತ್ತರ ಇದೆ. ಸದರಿ ಈ ವಿಷಯವು ಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ವಿಷಯವಾಗಿರುತ್ತದೆ. ಆದ್ದರಿಂದ ಸದರಿ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟು ಮುಂದಿನ ಕ್ರಮ ವಹಿಸಲಾಗುವುದು ಅಂತ. ಇದು ಕೋರ್ಟ್ ಅಲ್ಲಿ ಇದೆ ವಿಷಯ, ಅದಕ್ಕೆ ನಾವೇನು ಉತ್ತರ ಕೊಡುವುದಿಲ್ಲ ಅನ್ನೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಇದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಏನಂತಂದ್ರೆ, ಕನ್ನಡ ಮಾಧ್ಯಮದವರಿಗೆ ಅನ್ಯಾಯವಾಗಿತ್ತು, ಆಂಗ್ಲ ಮಾಧ್ಯಮದವರಿಗೆ, ಇಂಗ್ಲಿಷ್ ಮಾಧ್ಯಮದವರಿಗೆ, ಮೀಡಿಯಂ ಅಲ್ಲಿ ಪರೀಕ್ಷೆ ಬರೆದವರಿಗೆ ಯಾಕೆ ಅವಕಾಶ ಮಾಡಿಕೊಟ್ರಿ ಅನ್ನೋದಕ್ಕೆ ಉತ್ತರ ಕೊಟ್ಟಿಲ್ಲ ಸರ್ಕಾರ. ಕೋರ್ಟ್ ಅಲ್ಲಿ ಇದೆ ವಿಷಯ ಅಂತ ಹೇಳಿ ಜಾರ್ಕೊಂಡಿದೆ. ಈಗ 5ನೇ ಪ್ರಶ್ನೆಗೆ ಬರ್ತೀನಿ. KS ಪೂರ್ವಭಾವಿ ಪರೀಕ್ಷೆ ಬರೆದು ಪಾಸಾದ ಅಭ್ಯರ್ಥಿಗಳ ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ಮತ್ತು ನ್ಯಾಯಾಲಯದಿಂದ ಮಧ್ಯಂತರ ಆದೇಶ ಪಡೆದು ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಫಲಿತಾಂಶವನ್ನು ಯಾವ ರೀತಿ ಪ್ರಕಟಿಸಲಾಗುತ್ತದೆ ಅಂತ. ಯಾಕೆಂದ್ರೆ ಇದನ್ನ ಒಪ್ಪಿಗೆ ಪಡೆದು ನ್ಯಾಯಾಲಯದ ಒಪ್ಪಿಗೆ ಪಡೆದು ಆಮೇಲೆ ಪ್ರಕಟಿಸಬೇಕು ಅಂತೆಲ್ಲ ಕಂಡೀಷನ್ ಇರೋದ್ರಿಂದ ಒಂದು ಸ್ಪಷ್ಟತೆ ಇರ್ಲಿ, ಅಭ್ಯರ್ಥಿಗಳಿಗೆ ಸ್ಪಷ್ಟತೆ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಮಾನ್ಯ ಸದಸ್ಯರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. KS ಪೂರ್ವಭಾವಿ ಪರೀಕ್ಷೆ ಪಾಸಾದ ಅಭ್ಯರ್ಥಿಗಳ ಮುಖ್ಯ ಪರೀಕ್ಷೆಯ ಫಲಿತಾಂಶವನ್ನು ಕರ್ನಾಟಕ ನೇಮಕಾತಿ ನಿಯಮದಡಿ ಪ್ರಕಟಿಸಲಾಗುತ್ತದೆ ಅಂದ್ರೆ ಪ್ರಕಟಿಸಲಾಗುತ್ತದೆ. ಇಲ್ಲಿ ಪ್ರಶ್ನೆ ಅದಲ್ಲ. ಮಾನ್ಯ ನ್ಯಾಯಾಲಯಗಳಿಂದ ಮಧ್ಯಂತರ ಆದೇಶ ಪಡೆದು ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯ ನೀಡಿರುವ ಮಧ್ಯಂತರ ಆದೇಶದ ಪ್ರಕಾರ ಅದೇನು ಆದೇಶ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ನಿಮ್ಗೆ ಗೊತ್ತಿರೋ ವಿಷಯನೇ ಇದು. ವಿಚಾರಣೆ ಬಾಕಿ ಇರೋದ್ರಿಂದ ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟು ಮುಂದಿನ ಕ್ರಮ ವಹಿಸಲಾಗುವುದು ಅಂತ ಮತ್ತೆ ಅದೇ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅಂತಂದ್ರೆ ಈಗ ಕೋರ್ಟಿಗೆ ಕೊಟ್ಟು ಇಡೀ ಎಲ್ಲಾ ಅಭ್ಯರ್ಥಿಗಳ ಫಲಿತಾಂಶವನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ನ್ಯಾಯಾಲಯ ಒಪ್ಪಿಗೆ ನೀಡಿದ ನಂತರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆಯೇ, ಅಥವಾ ಯಾವ ನ್ಯಾಯಾಲಯದ ಆದೇಶದ ಮೇರೆಗೆ ಅನುಮತಿ ಪಡೆದು ಮುಖ್ಯ ಪರೀಕ್ಷೆ ಬರೆದಿದ್ದಾರೆ ಅವರ ಫಲಿತಾಂಶವನ್ನು ಮಾತ್ರ ನ್ಯಾಯಾಲಯಕ್ಕೆ ಸಲ್ಲಿಸಿ ಅವರ ಆನಂತರ ಪ್ರಕಟಿಸಲಾಗುತ್ತದೆಯೇ ಎಂಬುದು ಸ್ಪಷ್ಟವಾಗಿ ಏನು ಉತ್ತರ ಇಲ್ಲ. ಬಟ್ ಇದರಲ್ಲಿ ಮೊದಲ ಪ್ಯಾರದಲ್ಲಿ ನಾವು ನೇಮಕಾತಿ ನಿಯಮದಡಿ 1997ರ ನಿಯಮ ಏನಿದೆ ಅದರಡಿ ಪ್ರಕಟಿಸಲಾಗುತ್ತದೆ ಫಲಿತಾಂಶ ಅಂತ ಹೇಳ್ತಾ ಇರೋದ್ರಿಂದ ಸರ್ಕಾರ ಮತ್ತು ಒಂದು ಈ ವಿಷಯದಲ್ಲಿ ಇನ್ನು ಸ್ಪಷ್ಟತೆ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಂದು ವೇಳೆ ನ್ಯಾಯಾಲಯದಿಂದ ಮಧ್ಯಂತರ ಆದೇಶ ಪಡೆದು ಮುಖ್ಯ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಅಂತಿಮವಾಗಿ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದರೆ, ಪೂರ್ವಭಾವಿ ಪರೀಕ್ಷೆ ಪಾಸಾಗಿ ಮುಖ್ಯ ಪರೀಕ್ಷೆಯೂ ಪಾಸಾಗಿ ಅಭ್ಯರ್ಥಿಯವರು ಅಂತಿಮವಾಗಿ ಆಯ್ಕೆಯಾಗದಿದ್ದರೂ ಮಧ್ಯಂತರ ಆದೇಶ ಪಡೆದು ಮುಖ್ಯ ಪರೀಕ್ಷೆ ಬರೆದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬರುವ ಅಭ್ಯರ್ಥಿಗಳ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುವುದಿಲ್ಲವೇ, ಮುಂದೆ ಕಾನೂನಿನ ತೊಡಕು ಉಂಟಾಗುವುದಿಲ್ಲವೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಯಾವ ಉತ್ತರವೂ ಇಲ್ಲ. ಇದು ನ್ಯಾಯಾಲಯದಲ್ಲಿದೆ, ಈ ಪ್ರಕರಣ ಇನ್ನು ನ್ಯಾಯಾಲಯದಲ್ಲಿದೆ ಅನ್ನೋ ಉತ್ತರವನ್ನೇ ಇದಕ್ಕೂ ಅನ್ವಯಿಸಿದ್ದಾರೆ. ಸೊ ಈ ಗೊಂದಲ ಹಾಗೆ ಮುಂದುವರೆದಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಮಾನ್ಯ ಸದಸ್ಯರಾದ ನಿರಾಣಿಯವರು ಪದೇ ಪದೇ ಭಾಷಾಂತರ ಲೋಪಕ್ಕೆ ಕಾರಣರಾದ 2 ಬಾರಿ ಪೂರ್ವಭಾವಿ ಪರೀಕ್ಷೆ ನಡೆದಿತ್ತು, 2 ಬಾರಿಯೂ ಭಾಷಾಂತರದಲ್ಲಿ ಲೋಪಗಳು ಉಂಟಾಗಿತ್ತು, ನಿಮ್ಗೆ ಗೊತ್ತೇ ಇರೋ ವಿಷಯ. ಈ ಲೋಪಕ್ಕೆ ಕಾರಣರಾಗಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ, ಅವರಿಂದ ಮತ್ತೆ ಕನ್ನಡ ಮಾಧ್ಯಮದವರಿಗೆ ಅನ್ಯಾಯ ಆಗ್ತಾ ಇದೆ, ಅವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು. ನೇರವಾಗಿ ಸ್ಪಷ್ಟವಾಗಿ ಕೇಳಿದ್ರು. ಆದ್ರೆ ಸರ್ಕಾರ ಇದಕ್ಕೆ ಯಾವ ಬಗೆಯ ಉತ್ತರವನ್ನು ನೀಡಿಲ್ಲ. ನೀವೇ ನೋಡಿದ್ರಲ್ಲ ಸೆಷನ್ ಅಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು. ಸೊ ಯಾವ ಉತ್ತರವನ್ನು ನೀಡಿಲ್ಲ. ಅವರನ್ನ ಬಚಾವ್ ಮಾಡ್ತಾ ಇದೆಯೋ ಅಥವಾ ಉತ್ತರ ನೀಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ನಿಯೋಜಿತರಾದ ಸಚಿವರಿಗೆ ಉತ್ತರ ಗೊತ್ತಿಲ್ವೋ, ಅಥವಾ ಇದು ಏನೋ ಜಾಣತನ ಇದೆಯೋ ಸರ್ಕಾರದ ಈ ನಡೆಯ ಹಿಂದೆ ಎಂಬುದನ್ನ ನೀವೇ ಯೋಚಿಸಿ. ಸ್ನೇಹಿತರೆ, ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಉದ್ಯೋಗ ಜಗತ್ತಿಗೆ ಸಂಬಂಧಿಸಿದ ಖಚಿತ ಮಾಹಿತಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.